ನಮ್ಮ ಟ್ರೇಡಿಂಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಮೊನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮದೇನು ಪ್ಲ್ಯಾನ್ ಇತ್ತು, ಓಕೆ 830 ಲೆವೆಲಿಂದ, ಓಕೆ 830 ಲೆವೆಲಿಂದ ಏನಾದರೂ ಬಂದರೆ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 930, ಆಮೇಲೆ 970 ಅಂತ ಹೇಳಿದ್ದೆ. ಸೊ ಮಾರ್ಕೆಟು ಫುಲ್ ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತು 950ಗೆ, ಓಕೆನಾ. ನಮ್ಮದು ಉಳಿದಿರೋದೇನು 20 ಪಾಯಿಂಟ್, ಓಕೆ. ಇಲ್ಲಿಂದ ಇಲ್ಲಿಗೆ 20 ಪಾಯಿಂಟ್ ಉಳಿದಿದೆ. ಸೊ ನಾವು ವೇಟ್ ಮಾಡಲೇಬೇಕು. ನಮ್ಮದು ಏನಿದೆ ಟಾರ್ಗೆಟು 830 ಅಂತೂ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಯಿತು, ಓಕೆನಾ. ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 930 ಇದೆ, ಓಕೆನಾ. ಸೊ ನಾವು ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಮಾಡಿದ್ರೂ ಮಾಡ್ತಿರ್ಬೋದು, ಇಲ್ಲಾಂದರೂ ಇಲ್ಲ. ಯಾಕಂದರೆ ಇಂಥ ದೊಡ್ಡ ಗ್ಯಾಪ್ ಅಪ್ಪಲ್ಲಿ ಏನೂ ಮಾಡೋಕ್ಕಾಗಲ್ಲ. ಜಸ್ಟ್ ಈ ರೀತಿ ಪ್ಲ್ಯಾನ್ ಇರಬೇಕು, ಓಕೆನಾ. 930, ಓಕೆ 830ಇಂದ 930, 930ಇಂದ 970, ಓಕೆನಾ. ಇಲ್ಲಿಂದ ಇಲ್ಲಿ ಪಾಯಿಂಟ್ ಎಷ್ಟಿದೆ, ಓಕೆ 40, 50, 60, 70. ಇಲ್ಲಿಂದ ಇಲ್ಲಿ ರೀಚ್ ಆಗಬೇಕು ಅಂದರೆ 1 2 3 4 ಇದೆ ಟೋಟಲ್. 40 ಪಾಯಿಂಟ್ ಸಿಗುತ್ತೆ ನಿಮಗೆ ಅಷ್ಟೇ. ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೂ ನಿಮಗೆ 50 ರೂಪಾಯಿ ಇರೋದು ಅಟ್ಲೀಸ್ಟ್ ಒಂದು 80 ರೂಪಾಯಿ 100 ರೂಪಾಯಿ ಆದರೂ ಹೋಗುತ್ತೆ, ಓಕೆನಾ. ಸೊ ಈ ರೀತಿ ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೋಬೋದು ನೀವು. ಅದನ್ನು ನೀವೇನು ಮಾಡಬೇಕು, ಇಂಥ ಟೈಮಲ್ಲಿ OTM ಮನಿ ಬೈ ಮಾಡಿದ್ರೂ ನಡೆಯುತ್ತೆ, ಇಲ್ಲ ಅಂತಿಲ್ಲ. ಅಂದರೆ ತುಂಬ ದೂರ ಅಲ್ಲ ನೋಡಿ. ನಮ್ಮದು ಟಾರ್ಗೆಟೇ 24K ಇದೆ, ಅಂದರೆ 970 ಮಾತಾಡ್ತಿದ್ದೀನಿ ನಾನು, ಓಕೆನಾ. 24K ಇದೆ. ಇದನ್ನು ನೀವು ಏನು ಮಾಡಬೇಕು, 24,900 ಓಕೆ 950 ಈ ರೀತಿ ತೊಗೋಬೇಕು. ಇಲ್ಲ ಜಾಸ್ತಿ 23,900, ಓಕೆ 23,900 ಇಲ್ಲ 950. ಜಾಸ್ತಿ ಅಂತಂದ್ರೆ 24K ತೊಗೋಬೋದು, ಇಲ್ಲ ಅಂತೇಳಿ, ಓಕೆನಾ. ಸೊ ಈ ರೀತಿ ಟಾರ್ಗೆಟ್ ಮಾಡಬೇಕು. ಅದನ್ನು ಬಿಟ್ಕೊಂಡು OTM ಮನಿ ಅಂತ ತಕ್ಷಣ ನಾನು 2400 ಓಕೆ ಆ ರೀತಿ ತೊಗೋತೀನಿ ಅಂತಂತಂದರೆ ನಿಮಗೇನಾಗುತ್ತೆ, ಇಲ್ಲಿ ಡಿ ಕೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಓಕೆ. ಡಿ ಕೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಚೂರು ಇಂಥದ್ದು ಏನಾದರೂ ಕೆಳಗೆ ಬಂದುಬಿಟ್ರೆ ಅದು ನೀವು ಇಲ್ಲಿ 20 ರೂಪಾಯಿಗೆ ತೊಗೊಂಡಿರ್ತೀರ, ಓಕೆನಾ. ಅದು ಸಡನ್ನಾಗಿ ಒಂದು 10 ರೂಪಾಯಿ ಬಂದುಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ನೀವೇನು ಮಾಡಬೇಕು, ಜಾಸ್ತಿ ಔಟ್ ಆಫ್ ದ ಮನಿನೂ ಹೋಗಬಾರ್ದು. 900 ಹತ್ರ ನಡೀತಾ ಇದೆ ಅಂತಂದರೆ 24K ಹತ್ರ 24Kಯನ್ನು ತೊಗೊಂಡ್ರೂ ನಡೆಯುತ್ತೆ, ಇಲ್ಲ ಅಂತಿಲ್ಲ. ಸೊ ಸ್ಟ್ರೈಕ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, ಓಕೆನಾ. ಸ್ಟ್ರೈಕ್ ಪ್ರೈಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಗಿಬಿಡ್ತು. ಬಟ್ ಈ ಪ್ಲ್ಯಾನ್ ಒಂದು ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು, ಇಲ್ಲ ಅಂತಿಲ್ಲ. ಸೊ ಅದಾದ ತಕ್ಷಣ ಮಾರ್ಕೆಟ್ ಅಂತೂ ಈಗ 24K ಅಂತೂ ಬ್ರೇಕ್ ಮಾಡ್ತಾ ಇಲ್ಲ. ಒಂಚೂರೇನೋ ಮೇಲೆ ಹೋಗ್ಬಿಟ್ಟು ಮತ್ತು ಕೆಳಗಡೆ ಬಂದಿದೆ. ಸೊ ಮಾರ್ಕೆಟು ಇಲ್ಲಿಂದನೇ ಫಾಲ್ ಆಗಿದೆ, ಓಕೆನಾ. 24,050 ಇದ್ರ ಮೇಲ್ಗಡೆ ನಾನು ಟಾರ್ಗೆಟ್ ನೋಡ್ತೀನಿ 150 ಮತ್ತು 170, ಓಕೆನಾ. ಇದ್ರ ಮೇಲ್ಗಡೆ ಅದಾದ ತಕ್ಷಣ ನಾನು ಅದನ್ನು ಹೇಳಿದ್ದೆ, ಇಲ್ಲಿ ಮಧ್ಯೆ ಏನಾದರೂ ಓಪನ್ ಆದರೆ ನೋ ಟ್ರೇಡಿಂಗ್ ಝೋನ್ ಅಂತ. ಸೊ ಅದನ್ನು ಇದೇ ಇಲ್ಲಿ ಶಿಫ್ಟ್ ಆಗಿದೆ ಅಂದ್ಕೊಂಡ್ಬಿಡಿ, ನೋ ಟ್ರೇಡಿಂಗ್ ಝೋನ್. ಸೊ ಅದಕ್ಕೆ 24K ಕೆಳಗಡೆ ಮತ್ತು ಓಪನ್ ಆಯಿತು ಅಂತಂದರೆ ಮತ್ತು ನಾನು ಬೇಕಾದರೆ ಇಲ್ಲೊಂದು ಪುಟ್ ಟ್ರೈ ಮಾಡ್ತೀನಿ. ಜಾಸ್ತಿ SL ಅಲ್ಲ, ಇದಕ್ಕೆ SL ಇಟ್ಕೊಂಡು ಟ್ರೈ ಮಾಡ್ತೀನಿ. ಅದು ಸ್ಟ್ರಿಕ್ಟ್ಲಿ 25 ರೂಪಾಯಿದು. ಇದನ್ನು ಯಾವಾಗ ನಾನು ಟ್ರೈ ಮಾಡ್ತೀನಿ ಅಂದರೆ 11 ಗಂಟೆ ಸುಮಾರು, 12 ಗಂಟೆ ಸುಮಾರು ಮತ್ತು 1 ಗಂಟೆ ಸುಮಾರು, ಈ ಮೂರಲ್ಲಿ ಯಾವುದಾದ್ರೂ ಒಂದು ಸಿಕ್ಕರೂ 25 ರೂಪಾಯಿ ತೊಗೋತೀನಿ, 50 ರೂಪಾಯಿಗೆ ಸೇಲ್ ಮಾಡ್ತೀನಿ. ಇದು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗಲ್ಲ, ಓಕೆನಾ. ಟ್ರೇಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾ ಕಾಲು, ಓಕೆ, ನಾ ಪುಟ್ಟು ಎರಡಕ್ಕೂ ನಾನು ರೆಡಿನೇ ಇಲ್ಲ. ಇದು ಏನು ನಾನು ರೆಡಿ ಇದ್ದೀನಿ ಅಂದರೆ ಇದು ಒಂದು ಹೀರೋ ಝೀರೋ. ಇದರಲ್ಲೂ ನಾನು ಲಾಟ್ ಸೈಜು 1 ಇಲ್ಲಾಂದರೆ 2 ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಅದನ್ನು ಬಿಟ್ಕೊಂಡು ನಾನು 10 ಹಾಕ್ತೀನಿ, 20 ಹಾಕ್ತೀನಿ, 25 ಹಾಕ್ತೀನಿ. ಅದು ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಅಂತ ಅನಾಲಿಸಿಸ್ ಅಂತೂ ಏನೂ ಹೇಳಲಿಕ್ಕಾಗಲ್ಲ. ಇನ್ನೊಂದೇನು ಅಂತಂತಂದರೆ ಈ ವೀಕಿಂದ ನೋಡಿದ್ರೆ, ಲೋ ನೋಡಿದ್ರೆ, ಓಕೆ ಇಲ್ಲಿದೆ, ಓಕೆ. ಈ ಕ್ಯಾಂಡಲೆಲ್ಲ ಇನ್ನೂ ಓಡಾಡ್ಕೊಂಡು ಇರಬೇಕಾಗಿತ್ತು. ಅದನ್ನು ಬಿಟ್ಕೊಂಡು ಮಾರ್ಕೆಟು ಇಲ್ಲಿ ಲೋ ತೋರಿಸ್ತಾ ಇದೆ. ಎಲ್ಲಿ ತೋರಿಸ್ತಾ ಇದೆ ಅಂತಂತಂದರೆ 890 ಹತ್ರ ತೋರಿಸ್ತಾ ಇದೆ. ಸೊ ಅದು ಯಾಕೋ ಗೊತ್ತಿಲ್ಲ, ಇನ್ನೂ ವೀಕೆ ಮುಗ್ದಿಲ್ಲ. ಸೊ ಅದಕ್ಕೆ ನನಗೆ ಕೆಳಗಡೆನೂ ಇಂಟ್ರೆಸ್ಟ್ ಇಲ್ಲ. ಯಾಕಂತಂದರೆ ಇದು 900 ಬ್ರೇಕ್ ಆದರೆ ಮಾತ್ರ ಕೆಳಗಡೆ ಕುತ್ಕೋಬೋದು. 850, ಓಕೆ. ಸೊ 800 ಟಾರ್ಗೆಟು. ಅದಕ್ಕೆ ನಾನು ಹೇಳ್ತಿದ್ದೀನಿ ನಿಮಗೆ 25 ರೂಪೀಸ್ ಇರೋದು 50 ರೂಪೀಸಿಗೆ ಸೇಲ್ ಮಾಡಿ. ಇದನ್ನು ಬಿಟ್ಕೊಂಡು ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಾದ ತಕ್ಷಣ ಇಲ್ಲಿ ಹೈ ಎಷ್ಟಿದೆ, 24K ಇದೆ, ಓಕೆ 24K ಇದೆ. ಇದನ್ನು ಮೇಲ್ಗಡೆ ಎಲ್ಲಿ ತೊಗೋತೀರಾ, 24,050 ಇದೆ, ಓಕೆನಾ. ಈಗ ಮಾರ್ಕೆಟ್ ಇದೆ 24K ಇದೆ. ಸೊ ಅದಕ್ಕೆ ಇಲ್ಲಿಂದ ಚೂರು ಮೇಲ್ಗಡೆ ಏನಾದರೂ ಹೋಗ್ತಾ ಇದ್ದರೆ 25 ರೂಪಾಯಿದು ಬೈ ಮಾಡಿ ಕಾಲ್ ಆಪ್ಷನಲ್ಲಿ, ಓಕೆ. ಅದನ್ನು 50 ರೂಪಾಯಿಗೆ ಸೇಲ್ ಮಾಡಿ. ಇಷ್ಟು ಬಿಟ್ಕೊಂಡ್ರೆ
ಏನೂ ಇಲ್ಲ ಎನಾಲಿಸಿಸಲ್ಲಿ. ಇಲ್ಲ ಅಂತಂದರೆ ನಾಳೆ ಒಂದು ದಿವಸ ಟೋಟಲಿ ಅವಾಯ್ಡ್ ಮಾಡಿ. ಯಾಕೆ ಈ ರೀತಿ ಆಗ್ತಾಯಿದೆ ಅಂತಂತಂದರೆ, ಓಕೆ, ನಾಳೆ ಯಾಕೆ ಈ ರೀತಿ ಸಿನರೀಸ್ ಇಲ್ಲ, ಯಾವುದು ಟಾರ್ಗೆಟ್ ಇಲ್ಲ, ಕೊಟ್ಟರು ಕೊಡ್ತಿರ್ಬೋದು ಮಾರ್ಕೆಟ್. ನಂದು ಎನಾಲಿಸಿಸ್ ಅದು ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿದೆ 3 ದಿನ ಒಳ್ಳೆ ಫಾಲ್ ಆಗಿದೆ. ಸೊ ಮಾರ್ಕೆಟಿಗೆ ಏನು ಗೊತ್ತು, ನೀವಂತೂ ಗಳಿಸ್ಕೊಂಡಿಲ್ಲ. ಸೊ ಮಾರ್ಕೆಟಿಗೆ ಏನು ಗೊತ್ತು, ಈ 3 ದಿನದಲ್ಲಿ ಏನೂ ಇಲ್ಲ ಅಂತಂತಂದರೆ ಒಂದು 3 ಲಕ್ಷ ಮಾಡ್ಕೊಂಡಿದ್ದೀರಿ ಅಂತ ಸುಮ್ಮನೆ ಅಂದ್ಕೊಳ್ಳಿ. ಒಬ್ಬರು 3 ಲಕ್ಷನೂ ಮಾಡಿರ್ಬೋದು, 1 ಲಕ್ಷನೂ ಮಾಡಿರ್ಬೋದು, 50,000ನೂ ಮಾಡಿರ್ಬೋದು, 10,000ನೂ ಮಾಡಿರ್ಬೋದು. ಇದನ್ನೆಲ್ಲ ಕಿತ್ಕೋಬೇಕಲ್ಲ. ಅದಕ್ಕೆ ಮಾರ್ಕೆಟ್ ಏನು ಮಾಡುತ್ತೆ, ಆಟ ಆಡಿಸುತ್ತೆ ನಿಮ್ಮ ಜೊತೆ. ಸೊ ಇದನ್ನು ಕಿತ್ಕೋಬಾರ್ದು ಮಾರ್ಕೆಟು ಅಂತಂದರೆ ಮಾರ್ಕೆಟಿಂದ ದೂರ ಇರೋದೇ ಬೆಸ್ಟು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.